5 ವರ್ಷ ಹಿಂದೆನೂ ಮುಖ್ಯಮಂತ್ರಿ ಆಗಿದ್ರು. ಈಗ ಚೇರ್ ಬಿಟ್ಟು ಕೊಡಬೇಕಲ್ಲ, ನಾವೇನ್ ಚೇರ್ ಬಿಡು ಅಂತ ಹೇಳ್ತಾ ಇಲ್ಲ. ಅಲ್ಲಿ ಕಾಂಗ್ರೆಸ್ನಲ್ಲೇ ನಡೀತಾ ಇರೋದು ಚೇರ್ ಬಿಡಿ ಅಂತ ಹೇಳಿ. ಈಗ ಅವರಿಗೆ ನನ್ನ ಬಗ್ಗೆ ಹೊಟ್ಟೆ ನೋವು ಶುರುವಾಗಿದೆ ಅಂತ ಏನ್ ಹೇಳ್ತಾರೆ, ಅದನ್ನ ನಮಗೇನು ಹೊಟ್ಟೆ ನೋವು ನಡೀತಿರೋ ಆಗ್ತಿಲ್ಲ. ಹೊಟ್ಟೆ ನೋವು ಇರೋದು ಅವ್ರ ಪಕ್ಷದ ಅಕ್ಕಪಕ್ಕ ಅವರಲ್ಲ, ಅವ್ರಿಗೆ ಹೊಟ್ಟೆ ನೋವು ಶುರುವಾಗಿದೆ, ಅದಕ್ಕೆ ಔಷಧಿ ಕೊಟ್ಟುಕೊಳ್ಳಿ ನೀವು ಅಸೂಯೆ ಪಡ್ತಿರೋದು. ಅದು ಅವರ ಪಕ್ಷದಲ್ಲಿ ನಡೀತಕ್ಕಂಥದ್ದು ನಮಗೇನು ಗೊತ್ತಾಗೋದಿಲ್ಲ. ಅವರೇನು ತೀರ್ಮಾನ ಮಾಡ್ತಾರೆ, ಅವ್ರ ಹೈಕಮಾಂಡು ಅವ್ರು ಹೇಳ್ತಾರಲ್ಲ, ಸಿದ್ದರಾಮಯ್ಯನವರೇ, ಹೈಕಮಾಂಡ್ ಹೇಳಿದ್ರೆ ಬಿಟ್ಕೊಡ್ತೀನಿ, ಹೈಕಮಾಂಡ್ ಹೇಳಿದ್ರೆ ಬಿಟ್ಕೊಡ್ತೀನಿ ಅಂತಕ್ಕಂಥದ್ದು ಹೇಳ್ತಾರೆ. ಅವರು ಅದನ್ನು ಹೇಳಬೇಕಾದ್ರೆ ಹೈಕಮಾಂಡ್ ನನ್ನ ಪರವಾಗಿದೆ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿ ಅವ್ರು ಹೇಳ್ಕೊಂಡವ್ರೆ. ಇನ್ನು 2 ವರ್ಷ ಮತ್ತೆ ನಾನೇ ಇರ್ತೀನಿ ಅಂತಲೂ ಹೇಳ್ತಾರೆ. 2013ರಲ್ಲಿ ವಿಧಾನಸಭೆಯಲ್ಲಿ ಭಾಷಣ ಮಾಡಿದ್ರು, ನಂದಿದ್ದು ಕೊನೆ ಚುನಾವಣೆ, ನಾನು ಚುನಾವಣೆಯ ರಾಜಕೀಯದಿಂದ ದೂರ ಸರಿತೀನಿ ಅಂತೇಳಿ 13ರಲ್ಲಿ ಹೇಳಿದ್ರು. ಯಾಕೆಂದ್ರೆ ನಾವೆಲ್ಲ ಸುಳ್ಳು ಹೇಳೋರು, ಅವ್ರೊಬ್ಬರೇ ಸತ್ಯ ಹೇಳೋದು. ಈಗ ಹೇಳ್ತಾರೆ 28ಕ್ಕೂ ನಾನು ಕೊನೆ ಉಸಿರಿರೋವರೆಗೂ ನಾನು ಇರ್ತೀನಿ ಅಂತಾರೆ. ಈಗ ಕೊನೆ ಉಸಿರಿರೋವರೆಗೂ ಈಗ ಅವ್ರು ಹೇಳೋದು.